ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ಯೂಟ್ಯೂಬ್ ಮಾನಿಟೇಷನ್ ಮೇಲೆ ಒಂದು ಹೊಸದಾಗಿ ನ್ಯೂ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಗೊತ್ತಿರಲೇಬೇಕು. ಅದ್ರ ಜೊತೆಗೆ ಇನ್ನೂ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಿಲ್ಲ ಅಂದ್ರೆ, ಇನ್ನೂ ನಮ್ಮೊಂದು ಯಾರೆಲ್ಲ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇನ್ನೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಿಲ್ಲ, ಅವ್ರಿಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಹೊಸ ನ್ಯೂ ಅಪ್ಡೇಟ್ ಗೊತ್ತಿರಲೇಬೇಕು. ಇಲ್ಲಪ್ಪ ಅನ್ಬೇಕಾದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು 1000 ಸಬ್ಸ್ಕ್ರೈಬರ್ಸ್, ಅದ್ರ ಜೊತೆಗೆ 4000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿ, ಮತ್ತು ಅದ್ರ ಜೊತೆ ಏನಾದರೂ ಶಾರ್ಟ್ಸ್ ವಿಡಿಯೋ ಮಾಡ್ತಾ ಇದ್ರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡಿ ಏನಾದರೂ ನೀವು ಮಾನಿಟೇಷನ್ ಅಪೀಲ್ ಮಾಡಿದ್ರು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅನ್ನೋದು ಆನ್ ಆಗಲ್ಲ. ಯಾಕಪ್ಪ ನೀವು ಅಪೀಲ್ ಮಾಡೋಕ್ಕೆ ಆಪ್ಷನ್ನೇ ಬರಲ್ಲ. ಆದ್ರೆ ಬಟ್ ಇದು ಹೊಸದಾಗಿ ಒಂದು ಯೂಟ್ಯೂಬ್ದವ್ರು ಒಂದು ಹೊಸ ನೀವು ಮಾನಿಟೇಷನ್ ಮೇಲೆ ಒಂದು ಹೊಸ ನೀವು ಒಂದು ಅಪ್ಡೇಟ್ ತಂದಿದ್ದಾರೆ. ಇದು ಹೊಸ ನೀವು ಫೀಚರ್ಸ್ ಆ್ಯಡ್ ಆಗಿದೆ. ಅಲ್ಲಿ ಅದು ಯಾವ ಒಂದು ಫೀಚರ್ಸ್ ಏನದು ಅಪ್ಡೇಟ್ ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಇವತ್ತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲೇ ಹೇಳ್ಬಿಡ್ತೀನಿ, ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇನ್ನೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಿಲ್ಲ ಅನ್ನೋರು ಪ್ರತಿಯೊಬ್ಬರು ತುಂಬ ಯೂಸ್ಫುಲ್ ನಿಮಗೆ ಈ ಒಂದು ವಿಡಿಯೋ. ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸು ಎಲ್ಲರೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇನ್ನೂ ಮಾನಿಟೇಷನ್ ಆನ್ ಆಗಿಲ್ಲ, ನಿಮ್ಮ ಫ್ರೆಂಡ್ಸು ನಿಮ್ಮ ಬ್ರದರ್ ರಿಲೇಟೆಡ್ ಅದು ಇರ್ತಾರೆ ಯೂಟ್ಯೂಬರ್ಸ್, ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಈ ಒಂದು ಅಪ್ಡೇಟ್ ಗೊತ್ತಾಗಲಿ ಅಂತ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಅನ್ನೋದಕ್ಕೆ ಕ್ಲಿಕ್ ಮಾಡಿದ್ರೆ ಇವತ್ತು ಸ್ಟಾರ್ಟ್ ಬನ್ನಿ. ನಾನು ನಿಮಗೆ ಮೊದಲೇ ಒಂದು ಯೂಟ್ಯೂಬ್ ಮಾನಿಟೇಷನ್ ಒಂದು ಹೊಸ ನ್ಯೂ ಪಾಲಿಸಿ ಬಂದಿದೆ, ಅಂದರೆ ಹೊಸ ನ್ಯೂ ಅಪ್ಡೇಟ್ ಇದೆ. ಏನಪ್ಪ ಅಪ್ಡೇಟ್ ಅಂದರೆ ಯೂಟ್ಯೂಬ್ ಮಾನಿಟೇಷನ್ ಒಂದು ಹೊಸ ನ್ಯೂ ಪಾಲಿಸಿ ಆ್ಯಡ್ ಮಾಡಿದ್ದಾರೆ. ಅದೇನಪ್ಪ ಪಾಲಿಸಿ ಎಲ್ಲ ನಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲೇ ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಜಸ್ಟ್ ಬಿಟ್ಟು ಈಗ ನಾನು ಮೊದಲೇ ಮುಟ್ಟು ಸೈಡ್ಗೆ ಈಗ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಏನೋ ಜಸ್ಟ್ ತುಂಬ ಸಿಂಪಲು. ಮಾನಿಟೇಷನ್ ಒಂದು ನೋಡಿ, ಯೂಟ್ಯೂಬ್ ಮಾನಿಟೇಷನ್ ಪಾರ್ಟ್ನರ್ ಪ್ರೋಗ್ರಾಮ್ ಅಲ್ಲಿ ಒಂದು ಹೊಸ ನ್ಯೂ ಅಪ್ಡೇಟ್ ಇದೆ. ಏನಪ್ಪ ಅಪ್ಡೇಟ್ ಅಂದ್ರೆ, ಈಗ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಪೀಲ್ ಮಾಡ್ಬೇಕಾದ್ರೆ ಅದರಲ್ಲಿ ಕೆಲವೊಂದಷ್ಟು ಪಾಲಿಸಿ ಇದೆ, ಅವಾಗ ನಾವು ಅಪೀಲ್ ಮಾಡ್ಬೇಕು. ಅದೇ ರೀತಿಯಲ್ಲಿ ಹೊಸದಾಗಿ ಒಂದು ಅಪ್ಡೇಟ್ ಇದೆ. ಏನಂತ ಹೇಳ್ತೇನೆ ನೋಡ್ಕೊಳ್ಬೋದು. ಇಲ್ಲಿ ನೋಡ್ಕೊಬೋದು, ನೀವು ಸೈಡ್ ಹಾಕ್ತಾ ಇರ್ತೀನಿ ಪ್ರತಿಯೊಂದು ಸ್ಕ್ರೀನ್ ರೆಕಾರ್ಡ್ ನೋಡ್ಕೊಳ್ಬೋದು. ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಎಲಿಜಿಬಿಲಿಟಿ ಅಂತ ಇದೆ. ಜಸ್ಟ್ ಅದ್ರ ಜೊತೆ ನೀವು ತೆರಳು ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಈಗಾಗಲೇ ಐತೆ ನೋಡಿ ವಾಟ್ ಯು ನೀಡ್ ಟು ಜಾಯಿನ್, ಅಂದರೆ ಯೂಟ್ಯೂಬ್ ಮಾನಿಟೇಷನ್ ಪಾರ್ಟ್ನರ್ ಪ್ರೋಗ್ರಾಮ್ನ ಜಾಯ್ನ್ ಆಗಬೇಕಾದ್ರೆ ಅದರದ್ದು ಕೆಲವಷ್ಟು ಪಾಲಿಸಿ ಇತ್ತು. ಆ ಪಾಲಿಸಿ ನಿಮಗೆ ಗೊತ್ತಿದೆ. ಟೋಟಲ್ಗೆ 5 ಪಾಲಿಸಿ ಇತ್ತು. ಅದರ ಬಂದ್ಬಿಟ್ಟು ಈಗ ಹೊಸದಾಗಿ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಅದೇನು ಪಾಲಿಸಿ ಅಂತ ಹೇಳ್ತೀನಿ. ನೀವು ನೋಡ್ಕೊಳ್ಳಿ. ಮೊದಲನೇ ಪಾಲಿಸಿ ಬಂದ್ಬಿಟ್ಟು ಏನಪ್ಪ, ಫಾಲೋ ದಿಸ್ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಪಾಲಿಸಿ. ಅಂದರೆ ಮೊದಲನೇ ಪಾಲಿಸಿ ಅಂದರೆ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಏನು ಪಾಲಿಸಿ ಇದೆ ಆ ಪಾಲಿಸಿಗೆಲ್ಲ ನಾವು ಎಕ್ಸೆಪ್ಟ್ ಮಾಡಬೇಕು. ಇದು ಮೊದಲನೇ ಪಾಲಿಸಿ. ಇನ್ನು ಸೆಕೆಂಡ್ ಪಾಲಿಸಿ ಬಂದ್ಬಿಟ್ಟು ಏನಪ್ಪ, ನಮ್ಮ ಒಂದು ಕಂಟ್ರಿಯಲ್ಲಿ ಮಾನಿಟೇಷನ್ ಅವೈಲೇಬಲ್ ಇದೆ ಎಲ್ಲ ನೀವು ನೋಡ್ಕೊಳ್ಬೇಕು. ಯಾಕಂದ್ರೆ ಒಂದೊಂದು ಕಂಟ್ರಿಯಲ್ಲಿ ಯೂಟ್ಯೂಬ್ ಮಾನಿಟೇಷನ್ ಅವೈಲೇಬಲ್ ಇಲ್ಲ, ನಮ್ಮ ಇಂಡಿಯಾದಲ್ಲಿದೆ, ಅದೇನು ಇಲ್ಲ. ಸೆಕೆಂಡ್ ಪಾಲಿಸಿ. ಇನ್ನು ಥರ್ಡ್ ಪಾಲಿಸಿ ಬಂದ್ಬಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ರೀತಿ ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆ್ಯಕ್ಟಿವ್ ಇರಬಾರ್ದು. ಯಾವುದೇ ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆ್ಯಕ್ಟಿವ್ ಇರಬಾರ್ದು. ಇನ್ನು ಫೋರ್ತ್ ಪಾಲಿಸಿ ಬಂದ್ಬಿಟ್ಟು ಏನಪ್ಪ ಅಂದರೆ, ನಮ್ಮೊಂದು ಯೂಟ್ಯೂಬ್ ಚಾನಲ್ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಇರಬೇಕು. 2 ಸ್ಟೆಪ್ ವೆರಿಫಿಕೇಶನ್ ಆನ್ ಇರಲಿಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಪ್ಲೈ ಮಾಡೋ ಒಂದು ಆಪ್ಷನ್ನೇ ಬರಲ್ಲ ನಿಮ್ಗೆ ಅದು. ಮತ್ತು ಅದ್ರ ಜೊತೆ ಈಗ 6ನೇ ಪಾಲಿಸಿ ಬಂದ್ಬಿಟ್ಟು, ನಿಮ್ಮೊಂದು ಗೂಗಲ್ ಅಕೌಂಟ್ ಅಂದ್ರೆ ಅಂದರೆ ಗೂಗಲ್ ಅಕೌಂಟ್ ಒಂದು ಕ್ರಿಯೇಟ್ ಮಾಡ್ಕೊಬೇಕು. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಪೀಲ್ ಮಾಡುವಾಗ ಅಲ್ಲಿ ಗೂಗಲ್ ಅಕೌಂಟ್ ಒಂದು ನಿಮ್ಮ ಹತ್ರ ಒಂದು ಗೂಗಲ್ ಅಕೌಂಟ್ ಅನ್ನೋದು ಒಂದು ಕ್ರಿಯೇಟ್ ಮಾಡ್ಕೊಳ್ಬೇಕು. ಅದು ಅವಾಗ ಬರುತ್ತೆ. ನೀವು ಮಾಡಿಲ್ಲ ಅಂದ್ರೆ ಅವಾಗ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಆದ್ರೆ ಬಟ್ ಹೊಸದಾಗಿ ಒಂದು ಹೊಸ ನೀವು ಆಪ್ಷನ್ ಆ್ಯಡ್ ಆಗಿದೆ, ಒಂದು ಹೊಸ ಫೀಚರ್ಸ್. ನಾನು ನಿಮ್ಗೆ ಹೇಳಿದ್ದೀನಿ ಡೈರೆಕ್ಟಾಗಿ, ನಾನು ನಿಮಗೆ 6ನೇದು ಹೇಳಿದ್ದೀನಿ, 5ನೇದು ಹೇಳಿಲ್ಲ. 5ನೇ ಫೀಚರ್ಸ್ ಇದೆ ನೋಡಿ, ಹೊಸ ನೀವು ಫೀಚರ್ಸ್ ಆ್ಯಡ್ ಆಗಿದೆ. ಏನಪ್ಪ ಅಂದರೆ ಅಡ್ವಾನ್ಸ್ಡ್ ಫೀಚರ್ಸ್ ಎಕ್ಸೆಸ್ ಆನ್ ಯೂಟ್ಯೂಬ್ ಅಂತ ಬಂದ್ಬಿಟ್ಟು ನೋಡಿ. ಅಂದ್ರೆ ಅಡ್ವಾನ್ಸ್ಡ್ ಫೀಚರ್ ಎಕ್ಸೆಸ್ ಆನ್ ಯೂಟ್ಯೂಬ್ ಅಂತ ಕೊಟ್ಟಿದ್ದಾರೆ. ಇದೇನಪ್ಪ ಅಂದ್ರೆ ಹೊಸ ಫೀಚರ್ಸ್ ಆಗಿದೆ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಮಾನಿಟೇಷನ್ ಅಪೀಲ್ ಮಾಡ್ಬೇಕಾದ್ರೆ ಮತ್ತೊಂದು ಫೀಚರ್ಸ್ ನಿಮ್ಮ ಹತ್ರ ಆ ಒಂದು ಫೀಚರ್ಸ್ ನಿಮಗೆ ಆನ್ ಆಗಿರ್ಬೇಕು. ಅದು ಯಾವೊಂದು ಫೀಚರ್ಸ್ ಅಂದ್ರೆ ಬಂದ್ಬಿಟ್ಟು ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಬಂದ್ಬಿಟ್ಟು ಫೀಚರ್ಸ್. ಈ ಒಂದು ಫೀಚರ್ಸ್ ನೀವು ಆನ್ ಮಾಡ್ಕೊಳ್ಬೇಕು. ಅದನ್ನ ಯಾವ ರೀತಿ ಆನ್ ಮಾಡ್ಕೋದು ಅಂದ್ರೆ ನಾವು ವೆರಿಫಿಕೇಶನ್ ಮಾಡ್ಬೇಕು. ಅದು ಯಾವ ರೀತಿ ಮಾಡೋದು ತುಂಬಾ ಸಿಂಪಲ್, ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ಇದೇ ನೋಡಿ ಹೊಸ ಫೀಚರ್ಸ್ ಆ್ಯಡ್ ಆಗಿದೆ. ಈ ಒಂದು ಫೀಚರ್ಸ್ ನೀವು ಆನ್ ಮಾಡಿದ್ರೆ ನಿಮಗೆ ಮಾನಿಟೇಷನ್ ಅನ್ನು ಅಪೀಲ್ ಮಾಡೋದಕ್ಕೆ ಆಗಲ್ಲ. ಅಂದ್ರೆ ಮಾನಿಟೇಷನ್ ನೀವು ಅಪ್ಲೈ ಮಾಡಕ್ಕೆ ಆಗಲ್ಲ, ಸಾಧ್ಯವಾಗಲ್ಲ ಪ್ರತಿಯೊಬ್ಬರು ಕೂಡ. ದಯವಿಟ್ಟು ಅಂದ್ರೆ ಯಾವ ರೀತಿ ನಾವು ಸೆಟ್ಟಿಂಗ್ ಆನ್ ಮಾಡ್ಕೊಂಡು ತುಂಬಾ ಸಿಂಪಲ್ ಆಗಿ ನಿಮಗೆ ತೋರಿಸ್ತೀನಿ. ಇನ್ನೊಂದು ನಿಮ್ಮೊಂದು ಕ್ರೋಮ್ ಓಪನ್ ಮಾಡ್ಕೊಂಡು ನೀವು ಐಟಿ ಸ್ಟುಡಿಯೋ ಕ್ರೋಮಲ್ಲಿ ಬಂದ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನೀವು ತೆರಳಾಗಿ ಬಂದ್ಬಿಟ್ಟು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇಷ್ಟು ಫೀಚರ್ಸ್ ಓಪನ್ ಆಗುತ್ತೆ. ತೆರಳಾಗಿ ಬಂದ್ಬಿಟ್ಟು ಚಾನಲ್ಸ್ ಅಂತ ಇದೆ, ಜಸ್ಟ್ ಜನರಲ್ ತೆಲುಗು. ಆ ಚಾನಲ್ಸ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಒಂದು ಸಿಗುತ್ತೆ ನೋಡಿ, ಸೈಡ್ ಬಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 3 ಫೀಚರ್ಸ್ ಇರುತ್ತೆ. ಇದರಲ್ಲಿ ಮೊದಲನೇ ಫೀಚರ್ಸ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಫೀಚರ್ಸ್ ಇರುತ್ತೆ, ಮತ್ತು ಈ ಸೆಕೆಂಡ್ ಫೀಚರ್ ಬಂದ್ಬಿಟ್ಟು ಇಂಟರ್ಮೀಡಿಯೇಟ್ ಫೀಚರ್ ಅಂತ ಇರುತ್ತೆ. ಥರ್ಡ್ ಫೀಚರ್ಸ್ ಬಂದ್ಬಿಟ್ಟು ಇದೆ ನೋಡಿ, ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಬರುತ್ತೆ. ಜಸ್ಟ್ ಇದರಲ್ಲಿ 3 ಫೀಚರ್ಸ್ ಇದೆ. ಈಗ ಅಲ್ಲಿ ನಮಗೆ 2 ಫೀಚರ್ಸ್ ಆನ್ ಇದೆ. ಇನ್ನು 3ನೇ ಫೀಚರ್ಸ್ ಬಂದ್ಬಿಟ್ಟು ಇದೆ ನೋಡಿ, ಅಡ್ವಾನ್ಸ್ಡ್ ಫೀಚರ್. ಈ ಒಂದು ಫೀಚರ್ಸ್ ಆ್ಯಡ್ ಆಗ್ಬೇಕಂದ್ರೆ ಅಡ್ವಾನ್ಸ್ಡ್ ಫೀಚರ್ಸ್ ಆನ್ ಆಗಲಿಲ್ಲ ಅಂದ್ರೆ ಮಾನಿಟೇಷನ್ ಅಪೀಲ್ ಮಾಡೋಕ್ಕಲ್ಲ.
ಇದನ್ನ ಯಾವ ರೀತಿ ನಾವು ಇದನ್ನ ಆನ್ ಮಾಡ್ಕೋದ್ರೆ ಎನೇಬಲ್ ಆಗಬೇಕು. ಎನೇಬಲ್ ಯಾವ ರೀತಿ ಮಾಡೋದು ತುಂಬ ಸಿಂಪಲ್. ಜಸ್ಟ್ ಇದ್ರೆ ಎನೇಬಲ್ ಮೇಲೆ ಕ್ಲಿಕ್ ಮಾಡೋದು. ಇಲ್ಲಿ ನಿಮಗೆ ಎನೇಬಲ್ ಮಾಡಿದ ತಕ್ಷಣ ಈ ಒಂದು ಫೀಚರ್ಸ್ ಎನೇಬಲ್ ಆದ ತಕ್ಷಣ ನಿಮಗೆ ಏನೆಲ್ಲ ಸಿಗುತ್ತೆ ಅಂದ್ರೆ ಬೇಕಾದ್ರೆ ಮೊದಲೇ ಬಂದ್ಬಿಟ್ಟು ನಿಮ್ಮೊಂದು ಅಪ್ಲೈ ಕಂಟೆಂಟ್ ಐಡಿ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನಿಮ್ಮೊಂದು ವಿಡಿಯೋ ಕಂಟೆಂಟ್ ಐಡಿ ಸಿಗುತ್ತೆ ಮೊದಲನೇ ಬಂದ್ಬಿಟ್ಟು. ಸೆಕೆಂಡ್ ಬಂದ್ಬಿಟ್ಟು ಕ್ರಿಯೇಟ್ ಮೋರ್ ಲೈವ್ ಸ್ಟ್ರೀಮ್ ಡೈಲಿ ಮಾಡ್ಬೋದು ನಿಮ್ಮೊಂದು ಯೂಟ್ಯೂಬ್ ಚಾನಲ್. ಥರ್ಡ್ ಬಂದ್ಬಿಟ್ಟು ಅಪ್ಲೋಡ್ ಮೋರ್ ವಿಡಿಯೋ ಡೈಲಿ ಎಷ್ಟು ಬೇಕಾದ್ರೆ ವಿಡಿಯೋ ಅಪ್ಲೋಡ್ ಮಾಡೋದು. ಶಾರ್ಟ್ಸ್ ವಿಡಿಯೋ ಕೂಡ ಎಷ್ಟು ಬೇಕಾದ್ರೆ ಅಪ್ಲೋಡ್ ಮಾಡೋದು. ಮತ್ತು ಅದ್ರ ಜೊತೆಗೆ ಲೈವ್ ಸ್ಟ್ರೀಮ್ ಕೂಡ ಮಾಡ್ಕೊಳ್ಬೋದು. ಮತ್ತು ಅದ್ರ ಜೊತೆ ನಿಮ್ಮೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಹಾಕ್ಬೋದು. ಮತ್ತು ಅದ್ರ ಜೊತೆಗೆ ಎಲಿಜಿಬಿಲಿಟಿ ಟು ಅಪ್ಲೈ ಫಾರ್ ಮಾನಿಟೇಷನ್ ಅಪ್ಲೈ ಮಾಡ್ಬೇಕಾದ್ರೆ ಈ ಒಂದು ಫೀಚರ್ಸ್ ನಿಮ್ಮೊಂದು ಇದು ಎನೇಬಲ್ ಆಗಿರಬೇಕು. ಈ ಒಂದು ಫೀಚರ್ಸ್ ಯಾವ ರೀತಿ ಎನೇಬಲ್ ಮಾಡೋದು ತುಂಬ ಸಿಂಪಲ್. ಎನೇಬಲ್ ಮಾಡ್ಬೇಕಾದ್ರೆ ಇದರಲ್ಲಿ 3 ಸ್ಟೆಪ್ ಇದೆ. 3 ಸ್ಟೆಪ್ ಯಾವ ರೀತಿ ಅಂದ್ರೆ ಒಂದು ವಿಡಿಯೋ ಮೂಲಕ ವೆರಿಫಿಕೇಶನ್ ಆಗಬೇಕು. ಇಲ್ಲಪ್ಪ ಅಂದ್ರೆ ನಿಮ್ಮ ಹತ್ರ ವ್ಯಾಲಿಡಿಟಿ ಐಡಿ ಅಂದ್ರೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ರೆ ಅದ್ರ ಮೂಲಕ ಕೂಡ ನೀವು ಮಾಡ್ಕೊಳ್ಬೋದು. ಮ್ಯಾಕ್ಸಿಮಮ್ ಪ್ಯಾನ್ ಕಾರ್ಡ್ ಮೂಲಕ ನೀವು ಇದನ್ನ ಮಾಡ್ಕೊಳ್ಬೋದು. ಇಲ್ಲಾಂದ್ರೆ ಚಾನಲ್ ಹಿಸ್ಟ್ರಿ ಈ ರೀತಿ ಆಗುತ್ತೆ. ಜಸ್ಟ್ ನೀವು ಇದನ್ನ ಯಾವ ರೀತಿ ನೀವು ಎನೇಬಲ್ ಮಾಡೋದು ತುಂಬ ಸಿಂಪಲ್. ಇಲ್ಲಿ ಎಕ್ಸೆಸ್ ಫೀಚರ್ಸ್ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಎಂಟರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 3 ಆಪ್ಷನ್ ಬರುತ್ತೆ. ತುಂಬಾ ಸಿಂಪಲ್ 3 ಆಪ್ಷನ್. ಇದರಲ್ಲಿ ನೀವು ಸೆಕೆಂಡ್ ಆಪ್ಷನ್ ಯೂಸ್ ಮಾಡಬೇಕು. ಏನಪ್ಪ ಯೂಸ್ ಯುವರ್ ವ್ಯಾಲಿಡಿಟಿ ಐಡಿ ಅಂತ ಇದ್ರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಗೆಟ್ ಇಮೇಲ್ ಐಡಿ ಅಂತ ಬರುತ್ತೆ. ಅದರ ನಂತರ ನಿಮಗೆ ಯಾವ ಒಂದು ಇಮೇಲ್ ಚಾನೆಲ್ ಅಂದ್ರೆ ಯಾವ ಒಂದು ಇಮೇಲ್ ಐಡಿ ಮೇಲೆ ಚಾನೆಲ್ ಇದೆ ಆ ಒಂದು ಇಮೇಲ್ ಐಡಿಗೆ ಒಂದು ಮೆಸೇಜ್ ಬರುತ್ತೆ ಯೂಟ್ಯೂಬ್ ನಿಂದ ವೆರಿಫೈ ಐಡಿ ಅಂತ ಬಂದ್ಬಿಟ್ಟು ಜಸ್ಟ್ ನೋಡಿ ಸ್ಟಾರ್ಟ್ ವೆರಿಫೈ ಅಂತ ಬರುತ್ತೆ. ಅದರ ನಂತರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ನಿಮಗೆ ಮೇಲ್ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವೆರಿಫೈ ಬರುತ್ತೆ. ಅದ್ರ ಜೊತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲೋ ಕೊಡಿ. ಅಲೋ ಕೊಟ್ಟ ನಂತರ ಆಟೋಮೆಟಿಕ್ ಕ್ಯಾಮ್ರಾ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು ನೀವು ನಿಮ್ಮೊಂದು ಪ್ಯಾನ್ ಕಾರ್ಡ್ ಫೋಟೋ ನೀವು ಸಬ್ಮಿಟ್ ಮಾಡಬೇಕು. ಈ ಸಬ್ಮಿಟ್ ಮಾಡಿ ವಿತ್ತಿನ ಅಂದ್ರೆ ಈ ರೀತಿ ನಾವು ಒಂದು ಫೋಟೋ ಕ್ಲಿಪ್ ಅಂದ್ರೆ ಕ್ಯಾಪ್ಚ್ ಮಾಡಿ ಅವರಿಗೆ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ವಿತ್ತಿನ ಒಂದು 1 ಡೇ 2 ಡೇಸ್ ಇಲ್ಲಾಂದ್ರೆ ಒಂದು 1 ಅವರ್ 2 ಅವರಲ್ಲಿ ಆಟೋಮೆಟಿಕ್ ಅದು ಆ ಒಂದು ಫೀಚರ್ಸ್ ಏನು ಅಡ್ವಾನ್ಸ್ಡ್ ಫೀಚರ್ಸ್ ಇದೆ ಅದು ಆಟೋಮೆಟಿಕ್ ಎನೇಬಲ್ ಆಗುತ್ತೆ. ಇಷ್ಟು ಎನೇಬಲ್ ಆದ ತಕ್ಷಣ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅನ್ನೋದು ನೀವು ಅಪ್ಲೈ ಮಾಡ್ಕೊಂಡು ಆರಾಮಾಗಿ ಅರ್ನ್ ಮಾಡಬಹುದು. ಆದ್ರೆ ಬಟ್ ಈ ಒಂದು ಫೀಚರ್ಸ್ ಎನೇಬಲ್ ಆಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಮಾನಿಟೇಷನ್ ಅಪೀಲ್ ಮಾಡೋಕ್ಕಾಗಲ್ಲ. ಮಾನಿಟೇಷನ್ ಅಪೀಲ್ ಮಾಡಿದ್ರು ಮಾನಿಟೇಷನ್ ಕೂಡ ನೀವು ಆನೋದು ಡೌಟ್ ಇದೆ. ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಜಸ್ಟ್ ನಾನು ಈ ಒಂದರಲ್ಲಿ ಯೂಟ್ಯೂಬ್ ಮಾನಿಟೇಷನ್ ಮೇಲೆ ಒಂದು ಹೊಸ ನೀವು ಅಪ್ಡೇಟ್ ಬಂದಿತ್ತು. ಅದು ಯಾವೊಂದು ಅಪ್ಡೇಟ್ ಏನು ಎಲ್ಲ ನನ್ನ ಈ ಒಂದರಲ್ಲಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇವತ್ತು ಮುಗಿಸ್ತೀನಿ. ಇವತ್ತು ನೋಡಿ ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಮೆಂಬರ್ಸ್ ಎಲ್ಲರೂ ಕೂಡ ಜೇನು ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್.